ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ ಇದು ಬೆಸ್ಟ್ ಟೈಮ್. ಸದ್ಯ ಚಿನ್ನದ ಬೆಲೆಯು ಇಳಿಕೆಯಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಆಷಾಢ ಮಾಸವು ಶುರುವಾಗ್ತಾ ಇದೆ. ಹೂಡಿಕೆ ಮಾಡೋರೆಲ್ಲ ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಅದು ನಮ್ಮ ಭಾರತ. ಭಾರತೀಯರ ನರನಾಡಿಗಳಲ್ಲೂ ಚಿನ್ನವೇ ಹಾಸು ಹೊಕ್ಕಾಗಿದೆ. ಆಭರಣಗಳಿಂದ ಹಿಡಿದು ಚಿನ್ನದ ಹಲ್ಲು ಉಜ್ಜುವ ಬ್ರಷ್, ಚಿನ್ನದ ಶರ್ಟ್, ಚಿನ್ನದ ತಟ್ಟೆ, ಲೋಟ, ಚಿನ್ನದ ಚೇರ್, ಟಾಯ್ಲೆಟ್ ಫೀಟ್, ಕಾಲು ಹಾಕಿಕೊಳ್ಳೋ ಕುರ್ಚಿಯನ್ನ ಚಿನ್ನದಲ್ಲೇ ಮಾಡಿಸಿಕೊಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ ಭಾರತೀಯರು ಹಳದಿ ಲೋಹದ ವ್ಯಾಮೋಹವನ್ನ ಹೊಂದಿದ್ದಾರೆ. ಶತಮಾನಗಳಿಂದ ತಲೆತಲಾಂತರದಿಂದಲೂ ಭಾರತದಲ್ಲಿ ಚಿನ್ನಕ್ಕೆ ಹೆಚ್ಚಿನ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಇನ್ನು ಹಬ್ಬ ಹರಿದಿನ, ಜಾತ್ರೆ, ಮದುವೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮೈ ಮೇಲೆ ಬಂಗಾರ ಹಾಕಿಕೊಂಡು ಪ್ರದರ್ಶನ ಮಾಡೋರೇ ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ ಹಳದಿ ಲೋಹವನ್ನ ಹೂಡಿಕೆಯ ಪ್ರಮುಖ ಭಾಗವಾಗಿ ಪರಿಗಣಿಸಲಾಗ್ತಾ ಇದೆ. ಕೆಲ ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆಯಲ್ಲಿ ಅಸ್ಥಿರತೆ ಕಂಡು ಬಂದಿತು. ಮತ್ತೆ ಅಂಥದ್ದೇ ಪರಿಸ್ಥಿತಿ ಮಧ್ಯಪ್ರಾಚ್ಯ ದೇಶಗಳಾದ ಇಸ್ರೇಲ್ ಮತ್ತು ಇರಾಕ್ ನಡುವಿನ ಸಂಘರ್ಷ ಕಾರಣದಿಂದಾಗಿ ಎದುರಾಗಿದೆ. ಪರಿಣಾಮ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯತ್ತ ತಲೆಕೆಡಿಸಿಕೊಂಡಿದ್ದಾರೆ. ಇನ್ನು ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಸಂಘರ್ಷ, ಸುಂಕ ಹೆಚ್ಚಳ, ನಿಲುವು ಹೂಡಿಕೆ ಮೇಲಿನ ಅನಿಶ್ಚಿತತೆಯನ್ನ ದುಪ್ಪಟ್ಟು ಮಾಡಿದೆ. ಹೀಗಾಗಿ ಹೂಡಿಕೆದಾರರು ಚಿನ್ನ ಹಾಗೂ ಬೆಳ್ಳಿಯ ಬಾಂಡ್ಗಳ ಮೊರೆ ಹೋಗಿದ್ದು ಹಳದಿ ಲೋಹದ ಮೇಲೆ ಹೆಚ್ಚು ಬಂಡವಾಳವನ್ನ ಹಾಕ್ತಿದ್ದಾರೆ. ಜಾಗತಿಕ ಚಿನ್ನದ ಮಾರುಕಟ್ಟೆಯ ಏರಿಳಿತ ಭಾರತದಲ್ಲಿ ಚಿನ್ನದ ದರವನ್ನು ನಿರ್ಧರಿಸುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಭೌಗೋಳಿಕ, ರಾಜಕೀಯ ಘಟನೆಗಳು, ಆರ್ಥಿಕ ಪರಿಸ್ಥಿತಿಗಳು ಮತ್ತು ಕರೆನ್ಸಿ ಏರಿಳಿತಗಳಂತಹ ಅಂಶಗಳು ಚಿನ್ನದ ದರದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಅನಿಶ್ಚಿತತೆಗೆ ಒಳಗಾದಾಗ ಹೂಡಿಕೆದಾರರು ಹೆಚ್ಚಾಗಿ ಚಿನ್ನದತ್ತ ಮುಖ ಮಾಡುತ್ತಾರೆ. ಹೂಡಿಕೆದಾರರಿಗೆ ವರದಾನವಾಗಿ ಜುಲೈ 8ರಿಂದ ಆಷಾಢ ಮಾಸ ಶುರುವಾಗ್ತಾ ಇದೆ. ಹೀಗಾಗಿ ಚಿನ್ನ ಇಳಿಮುಖದತ್ತ ಸಾಗಿದೆ. ನಿನ್ನೆ 10,168 ರೂಪಾಯಿ ಇದ್ದ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 10,151 ರೂಪಾಯಿ ಆಗಿದ್ದು 17 ರೂಪಾಯಿ ಇಳಿಕೆಯಾಗಿದೆ. ನಿನ್ನೆ 1,1,680 ರೂಪಾಯಿ ಇದ್ದ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 1,1,510 ರೂಪಾಯಿ ಆಗಿದ್ದು 170 ರೂಪಾಯಿ ಕಡಿಮೆಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನಿನ್ನೆಗಿಂತ ಇಂದು 1 ಗ್ರಾಂಗೆ 15 ರೂಪಾಯಿ, 10 ಗ್ರಾಂಗೆ 170 ರೂಪಾಯಿ ಇಳಿಕೆಯಾಗಿದೆ. ಹಳದಿ ಲೋಹದ ಬೆಲೆ ಇಳಿಕೆಯಾಗ್ತಾ ಸಾಗಿದ್ದು ಹೂಡಿಕೆದಾರರಿಗೆ ಇಂದು ಸೂಕ್ತ ಸಮಯವಾಗಿದೆ. ಬಹುಮುಖ್ಯವಾಗಿ ಭಾರತದಲ್ಲಿ ಆಷಾಢ ಮಾಸದಲ್ಲಿ ಶುಭ ಸಮಾರಂಭಗಳನ್ನು ಮಾಡುವುದಿಲ್ಲ. ಈ ವೇಳೆ ಚಿನ್ನದ ಖರೀದಿ ಕಡಿಮೆ ಇರಲಿದ್ದು ಗ್ರಾಹಕರನ್ನ ಸೆಳೆಯೋಕೆ ಚಿನ್ನದ ಅಂಗಡಿಗಳು ಹಲವು ರಿಯಾಯಿತಿಗಳನ್ನು ಕೊಡಲಿದ್ದಾರೆ. ಇದು ಕೂಡ ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ ಹೇಳಿ ಮಾಡಿಸಿದ ಸಂದರ್ಭವಾಗಿದೆ.